ಬಟ್ ಆರಂಭಿಕ ಹಂತ ವೀಕೆಂಡೂ ಆಗಿರೋದ್ರಿಂದ ಮತ್ತು KSRTC ಬಸ್ಸು BMTC ಬಸ್ಸು ಮೆಜೆಸ್ಟಿಕ್ನಲ್ಲಿ ಹೇಗೆ ಆಪರೇಟ್ ಆಗ್ತಾ ಇದೆ ಅಂತ ಕೇಳಿದ್ರೆ ಕೊಂಚ ಇಳಿಕೆ ಆಗಿದೆ ಅಷ್ಟೇ. ಕಂಪ್ಯಾರಿಟಿವ್ಲಿ ಕೊಂಚ ಇಳಿಕೆ ಆಗಿದೆ. ಬಟ್ ಪ್ರಯಾಣಿಕರ ಡಿಮ್ಯಾಂಡ್ಗೆ ಅನುಕೂಲವಾಗಿ ಬಸ್ಗಳು ಇಳಿತಾವೆ. ಪ್ರಯಾಣಿಕರು ಎಷ್ಟು ಬಂದಿದ್ದಾರೋ ಅಷ್ಟರ ಪ್ರಕಾರನೇ ಡ್ರೈವರ್ಸ್ ಕೂಡ ಆಪ್ರೇಟ್ ಮಾಡ್ತಾರೆ. ಇಲ್ಲಾಂದರೆ ಅವ್ರಿಗೂ ಕೂಡ ಲಾಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ. ಹೀಗಾಗಿ ಪ್ರಯಾಣಿಕರು ಸ್ವಲ್ಪ ಈಗ ಆರಂಭಿಕ ಹಂತದಲ್ಲಿ ಸಂಖ್ಯೆ ಇಳಿಕೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನೆನ್ನೆ ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನಾವು ಬಂದ ಟೈಮ್ನಲ್ಲಿ ನೋಡಿರ್ತೀವಿ ಪ್ರತಿ ಸಲ ಕೂಡ ಒದ್ದಾಡೋದು, ಇನ್ಫಾರ್ಮೇಷನ್ ಇಲ್ಲದೆ ಅದೆಲ್ಲ ಆಗುತ್ತಲ್ವ. ಸೊ ಕೆಲವರೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ, ಕೆಲವರೆಲ್ಲ ಪರಿಸ್ಥಿತಿ ನೋಡಿಕೊಂಡು ರಸ್ತೆಗೆ ಇಳಿಯೋಣ ಅಂತ ಹೇಳಿ ಮುಂದಾಗಿದ್ದಾರೆ. ಆದರೆ ಬಸ್ಗಳಿದ್ದಾವೆ, ಬಸ್ಸು ಆಪರೇಟ್ ಆಗ್ತಾ ಇದೆ, ಓಡಾಡ್ತಾ ಇದ್ದಾವೆ. ನಿಮ್ಮ ರೂಟಿಗೆ ಬಸ್ಗಳು ರೆಡಿ ಇದೆ. ಬಟ್ ಬರಬೇಕಾಗಿರೋದು ಪ್ರಯಾಣಿಕರು. ಅವ್ರು ಬಂದ ತಕ್ಷಣ ಬಸ್ಗಳ ಓಡಾಟ ಎಂದಿನಂತೆ ಸಾಗ್ತಾ ಇದೆ. ಕೆಲ ಪ್ರಮುಖ ಸರ್ಕಲ್ಗಳ ಚಿತ್ರಣ ಕೂಡ ಭಿನ್ನವಾಗಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ತುಂಬ ಜನರಿಗೆ ಇವತ್ತು 4th ಸ್ಯಾಟರ್ಡೆ ಕೂಡ ಆಗಿದೆ. ಹೀಗಾಗಿ ಸರ್ಕಾರಿ ನೌಕರರಿಗೆ ಅಂದರೆ ಬ್ಯಾಂಕ್ ಸೇವೆ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇದೆಯಲ್ಲ ಅವ್ರಿಗೆಲ್ಲ ರಜೆ ಇದೆ. ಮತ್ತು ಟೆಕ್ಕಿಗಳು ಸ್ಯಾಟರ್ಡೆ ಸಂಡೇ MNCಗಳಿಗೆ ಕೂಡ ರಜೆ ಇದೆ. ಹೀಗಾಗಿ ಯೂಶಲಿ ಜನರ ಓಡಾಟ ಸ್ಯಾಟರ್ಡೆ ಸಂಡೇ ಈ ಬಸ್ಗಳನ್ನು ನೆಚ್ಕೊಂಡಿರ್ಬೋದು, ಸ್ವಲ್ಪ ಕಡಿಮೆನೇ ಇರುತ್ತೆ. ನೋಡೋಣ ಒಂದು 10 ಗಂಟೆ ನಂತರ ಚಿತ್ರಣ ಏನು ಅಂತ. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಿರುವಂತಹ ಚಿತ್ರಣ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಎಂದಿನಂತೆ ಸಂಚಾರಗಳು ಮಾತ್ರ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಕೆಲವರೆಲ್ಲ ಪ್ರತಿಭಟನೆ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ, ಬಂದ್ ಮಾಡಿದ್ದು ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಬಂದ್ಬಿಟ್ಟು ಬೇರೆ ಆಯ್ಕೆಗಳು ಇದ್ವು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕರವೇ ನಾರಾಯಣಗೌಡರ ಬಣ ಕೂಡ ಈ ಬಾರಿಯ ಬಂದ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ಕೂಡ ಹೇಳ್ತಾ ಇದ್ರು ಎಲ್ಲದಕ್ಕೂ ಬಂದ್ ಒಂದೇ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರು. ಬಂದ್ ಮಾಡುವಂತಹ ಯುಗದಲ್ಲಿ ನಾವು ಇಲ್ಲ ಅಂತ ಕೆಲವ್ರದ್ದು ಅಭಿಪ್ರಾಯ. ಬಿಕಾಸ್ ನಾನು ಆಗಲೇ ಹೇಳಿದ್ನಲ್ಲ, ಸಾವಿರಾರು ಕೋಟಿ ನಮಗೆ ನಷ್ಟ. ಅದು ಆ ಥರದ್ದೇನಾದರೂ ಅಭಿಪ್ರಾಯಕ್ಕೆ ನಮಗೆ ತೀರಾ ಯಥಾಸ್ಥಿತಿ ಕಂಡು ಬರ್ತಾ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಂದಿನಂತೆ ಸಾರ್ವಜನಿಕ ಜೀವನ ಇರೋದು ಕಾಣಿಸ್ತಾ ಇದೆ. ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ಜಮಾವಣೆ ಕೂಡ ಆಗಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗೆ ಆಸ್ಪದ ಕೊಡದ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕನ್ನಡದ ಧ್ವಜಗಳನ್ನು ಹಿಡಿದು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವಿತ್ರ. ಸದ್ಯಕ್ಕೆ ಹೇಗಿದೆ ಚಿತ್ರಣ, ಏನು ಹೇಳ್ತಾ ಇದ್ದಾರೆ ಜನ ತಾವಿರುವಂತಹ ಭಾಗದಲ್ಲಿ? ಮಮತಾ, ನಾನೀಗ ಮೆಟ್ರೋ ಸ್ಟೇಷನ್ನ ಮುಂಭಾಗ ಇದ್ದೀನಿ. ಸೊ ಇವತ್ತು ಮೆಟ್ರೋ ದರ ಏರಿಕೆಯನ್ನು ಕೂಡ ಆ ಬೇಡಿಕೆಯಲ್ಲಿ ಸೇರಿಸಲಾಗಿದೆ, ದರ ಇಳಿಕೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಮೆಟ್ರೋ ಸಂಚಾರ ಯಥಾಸ್ಥಿತಿಯಲ್ಲಿದೆ. ಜೊತೆಗೆ ಬೆಳಗ್ಗಿನ ಜಾವ ಏನು ಜನ ಬರ್ತಾ ಇದ್ದಾರೆ, ಸೊ ಅದು ಕೂಡ ಈ ಭಾಗದಲ್ಲಿ ನೋಡ್ತಾ ಇದ್ರೆ ನಾರ್ಮಲ್ ಆಗಿದೆ. ಆದರೆ ಮೆಟ್ರೋ ಒಳಗಡೆ ಕೊಂಚ ಭದ್ರತೆಯನ್ನು ಏರಿಕೆ ಮಾಡಲಾಗಿದೆ. ಯಾಕಂದರೆ ಬಹುತೇಕ ಮೆಟ್ರೋ ಸ್ಟೇಷನ್ಗಳ ಮುಂಭಾಗ ಇವತ್ತು ಕನ್ನಡ ಪರ ಒಕ್ಕೂಟಗಳು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದೆ. ಸೊ ಹಾಗಾಗಿ ಮೆಟ್ರೋ ಸ್ಟೇಷನ್ನ ಮುಂಭಾಗ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಇನ್ನು ರೈಲ್ವೆ ಸ್ಟೇಷನ್ ಭಾಗದಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಪೊಲೀಸರ ಭದ್ರತೆ ಇದೆ. ಬೆಂಗಳೂರಿನ ಬಹುತೇಕ ರೈಲ್ವೆ ಸ್ಟೇಷನ್ ಸೇರಿದಂತೆ ಬಸ್ ನಿಲ್ದಾಣ ಎಲ್ಲ ಭಾಗದಲ್ಲೂ ಕೂಡ ಪೊಲೀಸ್ ಭದ್ರತೆ ಇದೆ. ಯಾಕಂದ್ರೆ ಕನ್ನಡ ಪರ ಒಕ್ಕೂಟಗಳು ಪ್ರತಿಭಟನೆಯನ್ನು ನಡೆಸಬಹುದು ಅನ್ನುವಂತಹ ಆತಂಕದಲ್ಲಿ. ಇನ್ನು ಪ್ರಮುಖವಾಗಿ ಇವತ್ತು ಓಲಾ, ಊಬರ್, ಕ್ಯಾಬ್ ಅವರು ಬಂದ್ಗೆ ಬೆಂಬಲವನ್ನ ಸಂಪೂರ್ಣವಾಗಿ ಘೋಷಣೆ ಮಾಡಿದ್ರು. ಆಪ್ ಆಧಾರಿತ ಆಟೋಗಳು ಕೂಡ ಇವತ್ತು ಬಂದ್ಗೆ ಬೆಂಬಲವನ್ನ ಘೋಷಿಸಿದ್ರು. ಆದ್ರೆ ನೋಡ್ತಾ ಇದ್ರೆ ಬಹುತೇಕ ಓಲಾ, ಊಬರ್, ಕ್ಯಾಬ್ಗಳು ರೈಲ್ವೆ ಸ್ಟೇಷನ್ ಭಾಗ, ಮೆಟ್ರೋ ಸ್ಟೇಷನ್ ಭಾಗದಲ್ಲಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಅದೇ ರೀತಿ ಅವರು ಸೇವೆಯನ್ನ ಸಲ್ಲಿಸುವ ರೀತಿಯಲ್ಲಿ ಅಂದ್ರೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಇನ್ನು ರೈಲ್ವೆ ಸ್ಟೇಷನ್ಗಳಿಗೆ ಬರುವಂತಹ BMTC ಸಂಚಾರವೂ ಕೂಡ ಇವತ್ತು ಇದೆ. ಸೊ ಹಾಗಾಗಿ ಈ ಭಾಗದಲ್ಲಿ ಬೆಳಗ್ಗಿನ ಜಾವ ಈ ಭಾಗದಲ್ಲಿ ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ಜೊತೆಗೆ ಓಲಾ, ಊಬರ್ಗಳು ಕೂಡ ತಮ್ಮ ಬೆಂಬಲವನ್ನ ಕಂಪ್ಲೀಟ್ ಆಗಿ ವ್ಯಕ್ತಪಡಿಸಿದ್ವು. ಆದ್ರೆ ಈ ಭಾಗದಲ್ಲಿ ನೋಡ್ತಾ ಇದ್ರೆ ಅವೆಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಆದ್ರೆ ಬಹುತೇಕರು ಹೇಳ್ತಾ ಇರುವಂತದ್ದು 9 ಗಂಟೆಯ ಮೇಲೆ ಏನಾದ್ರೂ ಪ್ರತಿಭಟನೆಯ ಬಿಸಿ ಕಾವೇರುತ್ತಾ ಏನು ಅನ್ನುವಂಥದ್ದನ್ನ ನೋಡ್ಬೇಕು. ಅದಾದ ಬಳಿಕ ನಾವು ಎಸ್ಪೆಷಲಿ ಆಟೋದವರು ನಾವು ನಮ್ಮ ಸಂಚಾರವನ್ನ ಸ್ಥಗಿತ ಮಾಡಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲೇ ಸೊ ಅವರು ಕೂಡ ಇದ್ದಾರೆ. ಸೊ ಮಾತಾಡ್ಸೋಣ, ಆಟೋ ಚಾಲಕರು ಇದ್ದಾರೆ ಸರ್. ಈಗ ಇವತ್ತು ಸೊ ಅವರು ಬಹುತೇಕ ಯಾಕಂದ್ರೆ ಬಂದ್ಗೆ ಬೆಂಬಲವನ್ನ ಕೊಡದೇ ಇರೋದ್ರಿಂದ ಎಲ್ಲಿ ಏನಂತಾರೋ ಅನ್ನುವಂತಹ ಆತಂಕ ಅವರಲ್ಲೂ ಕೂಡ ಇದೆ. ಸೊ ಮಾತಾಡ್ಸೋಣ ಸರ್, ಇವತ್ತು ಕರ್ನಾಟಕ ಬಂದ್ ಇದೆ. ಸೊ ತಮ್ಮ ಬೆಂಬಲ ಯಾವ ರೀತಿ ಇರುತ್ತಾ ಏನು ಅನ್ನುವಂಥದ್ದು? ಮೇಡಮ್ ಅದೇ ನೋಡ್ಬೇಕಿನ್ನ ನಮಗೂ ಇದಿಲ್ಲ ಆ ಥರ, ಸುಮ್ಮನೆ 1 ಅವರ್ ಬಿಟ್ಟು ನೋಡೋಣ ಅಂದ್ಬಿಟ್ಟು ಇದೀವಿ, ಕಾಯ್ಕೊಂಡಿದ್ದೀವಿ. ಪ್ರಯಾಣಿಕರೆಲ್ಲ ಯಥಾಸ್ಥಿತಿನೇ ಇದೆ. ಯಥಾಸ್ಥಿತಿನೇ ಇದೆ. ಓಕೆ, ಇವತ್ತು ಕೆಲವು ಸಂಘಟನೆಯವರು, ಆಟೋ ಸಂಘಟನೆಯವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಅದು ನಾವು ಕೊಡಬೇಕು, ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸರ್, ಇವತ್ತು
ಇವತ್ತು ಕರ್ನಾಟಕ ಬಂದ್ ಬಿಸಿ ಏನಾದರೂ ತಡ್ತಾ ಇದೆಯಾ ಅಥವಾ ಏನಿಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಯಾವ್ದು ಬಂದಿಲ್ಲ, ಯಾವತ್ತು ಓಕೆ, ಏನ್ ಅನ್ಸುತ್ತೆ? ನಾವು ಕನ್ನಡ ಪರ ಬೇಡಿಕೆನ ಇಡ್ಬೇಕಾದ್ರೆ ಬಂದ್ ಅನಿವಾರ್ಯ ಅಂತಾರೆ. ಸೊ ಜನರಿಗೆ ಏನ್ ಅನ್ಸುತ್ತೆ ಈ ಬಂದ್ಗಳಿಂದ? ಜನರಿಗೆ ಏನಂತಂದ್ರೆ ಎಲ್ಲರೂ ಸ್ವಲ್ಪ ಅನುಕೂಲ ಆಗುತ್ತೆ, ಗಾಡಿ ಗಿಡಿ ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಬಟ್ ಇವತ್ತೇನು ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆಗಿಲ್ಲ. ಓಕೆ, ಸೊ ಇದು ಜನರು ಹೇಳ್ತಾ ಇರುವಂತಹ ಮಾತು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪವಿತ್ರ. ಒಟ್ಟಲ್ಲಿ ಜನರಿಗೆ ಸಿಗಬೇಕಾದ ಅಗತ್ಯ ಸೌಲಭ್ಯಗಳಿಗೆ ಯಾವುದೇ ರೀತಿಯಾಗಿ ಅಡೆತಡೆಗಳು ಉಂಟಾಗಿಲ್ಲ. ಎಲ್ಲರಿಗೂ ಕೂಡ ಎಂದಿನಂತೆ ಅಗತ್ಯ ಸೌಲಭ್ಯಗಳು ಸಿಗ್ತಾ ಇದೆ ಇಲ್ಲಿ ತನಕದ ಮಾಹಿತಿ ಪ್ರಕಾರ.